ಜನಾರ್ದನ ರೆಡ್ಡಿಗೆ ಆಂಧ್ರ ಪ್ರದೇಶದಲ್ಲೂ ಕೆಡ್ಡ ತೋಡಲಾಗಿದೆಯಾ? ಕೆಡ್ಡ ರೆಡಿ ಮಾಡಿದ್ದಾರಂತೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು. ಪೊಲೀಸರಿಂದ ಮಾಹಿತಿಯನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ ಚಂದ್ರಬಾಬು ನಾಯ್ಡು. ಜನಾರ್ದನ ರೆಡ್ಡಿಗೆ ಆಂಧ್ರ ಪ್ರದೇಶದಲ್ಲೂ ಕೂಡ ಕೆಡ್ಡ ತೋಡಲಾಗಿದೆ. ಕೆಡ್ಡವನ್ನ ರೆಡಿ ಮಾಡಿದ್ದಾರಂತೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು. ಈಗಾಗಲೇ ಪೊಲೀಸರಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಆಂಧ್ರದ ಸಿಎಂ. ಲೋಕ ಚುನಾವಣೆಗೂ ಮೊದಲೇ ರೆಡ್ಡಿಗೆ ಕೆಡ್ಡವನ್ನ ತೋಡಲಾಗಿದೆಯಾ? ಜಗನ್ಮೋಹನ್ ರೆಡ್ಡಿಗೆ ಆಪ್ತರಾಗಿದ್ದಾರೆ ಜನಾರ್ದನ ರೆಡ್ಡಿ. ಜಗನ್ಮೋಹನ್ ರೆಡ್ಡಿಗೆ ಆಪ್ತರಾಗಿದ್ದ ಜನಾರ್ದನ ರೆಡ್ಡಿ ಜಗನ್ಗೆ ಹಣಕಾಸನ್ನ ಕೊಡಬಹುದು, ಜಗನ್ಗೆ ಜನಾರ್ದನ ರೆಡ್ಡಿ ಹಣಕಾಸು ಮೂಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಲೋಕ ಚುನಾವಣೆಗೂ ಮೊದಲೇ ರೆಡ್ಡಿಗೆ ಕೆಡ್ಡವನ್ನ ತೋಡಲಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನಾರ್ದನ ರೆಡ್ಡಿಗೆ ಆಂಧ್ರ ಸಿಎಂ ಕೆಡ್ಡ ತೋಡಿದ್ರ. ಈ ಮೂಲಕ ರೆಡ್ಡಿ ಜಗನ್ ಸಂಬಂಧಕ್ಕೆ ಕಡಿವಾಣವನ್ನ ಹಾಕಲಾಗ್ತಾ ಇದೆಯಾ? ನಾಳೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು. ಇವೆಲ್ಲದರ ಮಧ್ಯೆ ಇಂತಹ ಪ್ರಕರಣಗಳು, ಇಂತಹ ಘಟನೆಗಳು ಕೂಡ ನಡೀತಾ ಇದೆ. ನಾಳೆ ದೇವೇಗೌಡರ ಜೊತೆ ಇದರ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ. ನ್ಯೂಸ್ 18 ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನ ಕೂಡ ನೀಡಿವೆ. ನಾಳೆ ದೇವೇಗೌಡರ ಜೊತೆ ಈ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದಾರೆ. ನಾಳೆ ಬೆಂಗಳೂರಿಗೆ ಕೂಡ ಆಂಧ್ರ ಸಿಎಂ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವೇಗೌಡರ ಜೊತೆ ಈ ವಿಚಾರದ ಬಗ್ಗೆ ಕೂಡ ಚರ್ಚೆ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ನ್ಯೂಸ್ 18 ಕನ್ನಡಕ್ಕೆ ಉನ್ನತ ಮೂಲಗಳು ಈ ಮಾಹಿತಿಯನ್ನ ನೀಡಿವೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ ಪಟೇಲ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಎಲ್ಲಾ ಕಡೆಯಿಂದಲೂ ಕೂಡ ಈಗ ರೆಡ್ಡಿಗೆ ಬಲೆ ಬೀಳಿಸುವಂತಹ, ಬಲೆ ಹಾಕುವಂತಹ ಪ್ರಯತ್ನಗಳು ಆಗಿದೆಯಾ? ಕೆಡ್ಡ ತೋಡ್ಲಾಗಿದೆಯಾ ಎಲ್ಲಾ ಕಡೆಯಿಂದಲೂ? ಹೇಗೆ ಆಂಧ್ರ ಸಿಎಂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರಾ? ಹಾಗಾದ್ರೆ ನವಿತಾ ಜೈನ್ ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಜನಾರ್ದನ ರೆಡ್ಡಿಗೆ ಈಗ ಆಂಧ್ರ ಪ್ರದೇಶದಲ್ಲಿ ಕೂಡ ಕೆಡ್ಡ ತೋಡಲಾಗಿದೆ. ಯಾಕಂದ್ರೆ ಈ ಹಿಂದೆ ವೈಎಸ್ಆರ್ ರಾಜಶೇಖರ ರೆಡ್ಡಿ ಬದುಕಿರುವ ಸಂದರ್ಭದಲ್ಲಿ ರೆಡ್ಡಿ ಮತ್ತು ರಾಜಶೇಖರ ರೆಡ್ಡಿ ನಡುವೆ ಅವಿನಾಭಾವ ಸಂಬಂಧವಿತ್ತು. ಓಬಳಾಪುರ ಮೈನಿಂಗ್ ಕಂಪನಿ ದೊಡ್ಡ ಮಟ್ಟಕ್ಕೆ ಬೆಳೆಯಲು ಮತ್ತು ಅಕ್ರಮಕ್ಕೆ ಕಾರಣಕರ್ತರಾದಂತವರು ಕೂಡ ಮತ್ತು ಇವರಿಗೆ ಬೆಂಬಲವಾಗಿ ನಿಂತವರು ಕೂಡ ರಾಜಶೇಖರ ರೆಡ್ಡಿ ಅವರು. ಆಗ ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇವರು ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಇದ್ರು ಕೂಡ, ಬಿಜೆಪಿ ಸಚಿವರಾಗಿದ್ರು ಕೂಡ ಬಿಸಿನೆಸ್ ಕಾರಣಕ್ಕಾಗಿ ಮತ್ತು ಮೈನಿಂಗ್ ಕಾರಣಕ್ಕಾಗಿ ರಾಜಶೇಖರ ರೆಡ್ಡಿ ಮತ್ತು ಜನಾರ್ದನ ರೆಡ್ಡಿ ಅವರು ಎಲ್ಲ ಒಂದ್ ಕಡೆ ಸಂಬಂಧ ಬಹಳ ಚೆನ್ನಾಗಿತ್ತು ಮತ್ತು ಆಂಧ್ರ ರಾಜಕಾರಣದಲ್ಲಿ ಕೂಡ ಮೂಗು ತೂರಿಸಿದ್ರು. ಇದಕ್ಕೆ ಪ್ರಮುಖವಾಗಿ ಆಂಧ್ರದ ಹಿರಿಯ ರಾಜಕಾರಣಿಯಾಗಿ ಶಾಸಕರಾಗಿದ್ದಂತಹ ರಾಮಚಂದ್ರ ರೆಡ್ಡಿ ಕಾರಣ ಆಗಿದ್ರು. ರಾಮಚಂದ್ರ ರೆಡ್ಡಿ ವೈಎಸ್ಆರ್ ರಾಜಶೇಖರ ರೆಡ್ಡಿ ಅವರಿಗೆ ಆಪ್ತರಾಗಿದ್ರು. ಹಾಗಾಗಿ ಆ ರಾಮಚಂದ್ರ ರೆಡ್ಡಿ ಮುಖಾಂತರ ರಾಜಶೇಖರ ರೆಡ್ಡಿಗೆ ಇವರ ಲಿಂಕ್ ಅನ್ನು ಬೆಳೆಸಿದ್ರು. ಆ ಲಿಂಕ್ ನ ಮುಖಾಂತರ ಓಬಳಾಪುರ ಮೈನಿಂಗ್ ಕಂಪನಿಯನ್ನು ಸ್ಥಾಪನೆ ಮಾಡಿದ್ರು ಮತ್ತು ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ಗೊಂಡ್ರು. ಸಾವಿರಾರು ಕೋಟಿ ಅಕ್ರಮ ಹಣವನ್ನು ಸಂಪಾದನೆ ಮಾಡಿದ್ರು. ಆ ಮುಖಾಂತರ ರಾಜ್ಯದ ಮತ್ತು ಆಂಧ್ರ ಪ್ರದೇಶದ ಏನು ಗಣಿ ಲೂಟಿಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಆ ಕುಟುಂಬದ ಜೊತೆಗೆ ಸಂಬಂಧ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಜಗನ್ ರೆಡ್ಡಿಗೆ ರಾಜಕೀಯವಾಗಿ ಎಲ್ಲಾ ರೀತಿಯ ಬೆಂಬಲವನ್ನು ನೀಡುತ್ತಿರುವಂತದ್ದು, ಸ್ಟ್ರಾಟಜಿಯನ್ನು ಹೇಳುವಂತದ್ದು ಮತ್ತು ಅಲ್ಲಿ ರಾಜಕೀಯ ಮಾಡಲು ಬೇಕಾಗಿರತಕ್ಕಂಥ ಆರ್ಥಿಕ ನೆರವನ್ನು ಕೂಡ ಜನಾರ್ದನ ರೆಡ್ಡಿ ನೀಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಜಗನ್ ರೆಡ್ಡಿ ಅವರ ಮೇಲೆ ಸಿಬಿಐ ದಾಳಿ ಆಗಿರುವಂತದ್ದು. ಸಿಬಿಐ ದಾಳಿಯಿಂದ ಅವರ ಅನೇಕ ಆಸ್ತಿಗಳು ಮುಟ್ಟುಗೋಲಾಗಿರುವಂತದ್ದು. ಇಡಿ ಕೂಡ ಅವರ ಬಹಳಷ್ಟು ಆಸ್ತಿಯನ್ನು ಮುಟ್ಟುಗೋಲು ಮಾಡಿರುವಂತದ್ದು. ಹಾಗಾಗಿ ಜಗನ್ ರೆಡ್ಡಿಯ ರಾಜಕೀಯಕ್ಕೆ ಬೇಕಾಗಿರತಕ್ಕಂಥ ಆರ್ಥಿಕ ನೆರವನ್ನು ಜಗನ್ ರೆಡ್ಡಿ ನೀಡುತ್ತಾ ಬಂದಿರುವಂತದ್ದು. ಹಾಗಾಗಿ ಸಂಪರ್ಕದಲ್ಲಿ ಚಿದಾನಂದ ಪಟೇಲ್, ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಳ್ಳಾರಿ ಬೈ ಎಲೆಕ್ಷನ್ ನಲ್ಲಿ ಡಿಕೆಶಿ ಅಂದ್ರೆ ಎಲೆಕ್ಷನ್ ಗಿಂತ ಮುಂಚೆನೆ ಡಿಕೆಶಿ ವಾರ್ನಿಂಗ್ ಕೊಟ್ಟಿದ್ರಂತೆ ಜನಾರ್ದನ ರೆಡ್ಡಿಗೆ ಡಿಕೆಶಿ ಆಪ್ತರು ಕೂಡ ಕೊಟ್ಟಿದ್ರಂತೆ ವಾರ್ನಿಂಗ್. ಆಪ್ತರ ಮೂಲಕ ರೆಡ್ಡಿಗೆ ವಾರ್ನಿಂಗ್ ಅನ್ನ ಮುಟ್ಟಿಸಿದ್ರಂತೆ ಸಚಿವರಾಗಿರುವಂತಹ ಡಿಕೆಶಿ. ಬಳ್ಳಾರಿ ಬೈ ಎಲೆಕ್ಷನ್ ವಿಷಯಕ್ಕೆ ನೀವು ತಲೆ ಹಾಕಬೇಡಿ, ಯಾವುದೇ ಕಾರಣಕ್ಕೂ ನೀವು ಬೈ ಎಲೆಕ್ಷನ್ ವಿಷಯಕ್ಕೆ ತಲೆ ಹಾಕಬಾರ್ದು, ಯಾವುದೇ ರೀತಿಯ ಸ್ಟ್ರಾಟಜಿ ಮಾಡಬಾರ್ದು, ₹1 ಕೂಡ ಹಣವನ್ನ ಹಂಚಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆಶಿ ಮೊದಲೇ ಜನಾರ್ದನ ರೆಡ್ಡಿಗೆ ವಾರ್ನಿಂಗ್ ಅನ್ನ ಮಾಡಿದ್ರಂತೆ. ನೀವು ಮತ್ತು ನಿಮ್ಮ ಟೀಮ್ ಕೂಡ ಸೈಲೆಂಟ್ ಆಗಿರಬೇಕು, ಇಲ್ಲ ಅಂದ್ರೆ ಚೀಟಿಂಗ್ ಕೇಸಲ್ಲಿ ಅರೆಸ್ಟ್ ಆಗ್ತೀರಾ, ಹುಷಾರ್ ಅಂತ ಡಿಕೆಶಿ ಮೊದಲೇ ಎಚ್ಚರಿಸಿದ್ರಂತೆ. ಮೈತ್ರಿ ಸರ್ಕಾರದ ಪತನಕ್ಕೆ ರೆಡ್ಡಿ ಮುಹೂರ್ತ ಇಟ್ಟಿದ್ರ, ಶಾಸಕರ ಖರೀದಿ ಮಾಡಿ ಸರ್ಕಾರದ ಪತನಕ್ಕೆ ಸಂಚನ್ನ ಹೂಡಿದ್ರ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಕೆಡವಲು ಮುಂದಾಗಿದ್ದಂತಹ ರೆಡ್ಡಿಗೆ ಕೆಡ್ಡವನ್ನ ತೋಡಲಾಗಿದೆ. ಈಗಾಗಲೇ ಡಿಕೆಶಿ ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆನೆ ವಾರ್ನಿಂಗ್ ಅನ್ನ ನೀಡಿದ್ರು, ಯಾವುದೇ ಕಾರಣಕ್ಕೂ ಎಲೆಕ್ಷನ್ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚಿದಾನಂದ ಪಟೇಲ್ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಡಿಕೆಶಿ ಹಾಗಾದ್ರೆ ಮೊದಲೇ ವಾರ್ನಿಂಗ್ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಎಲೆಕ್ಷನ್ ನಲ್ಲಿ ತಲೆ ಹಾಕಬೇಡಿ, ಹಾಕಿದ್ರೆ ಅರೆಸ್ಟ್ ಆಗ್ತೀರಾ ಅಂತ. ಹಾಗಾದ್ರೆ ಇದು ಪ್ರತೀಕಾರದ ಸೂಚನೆನ ಮೊದಲೇ ವಾರ್ನಿಂಗ್ ನೀಡುವುದರ ಮೂಲಕ
ನವಿತಾ ಜೈನ್ ಆಪರೇಷನ್ ಕಮಲಕ್ಕೆ ಪರೋಕ್ಷವಾಗಿ ಸಾಥ್ ನೀಡುತ್ತಿದ್ದಂತವರು ಜನಾರ್ದನ್ ರೆಡ್ಡಿ. ಈ ಸಂಬಂಧಪಟ್ಟ ಹಾಗೆ ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗೆ ಮಾಹಿತಿಯನ್ನು ಕೊಡ್ತಿ. ಈ ಮಾಹಿತಿ ಅನ್ವಯ ಕಳೆದ 1 ತಿಂಗಳಿಂದ ಜನಾರ್ದನ್ ರೆಡ್ಡಿ ವರ್ಕ್ ಮಾಡಲು ಆರಂಭಿಸಿರುವಂತದ್ದು ಮತ್ತು ಈ ಸಂಬಂಧಪಟ್ಟ ಹಾಗೆ ಏನು ಚೀಟಿಂಗ್ ಕಂಪನಿ ಜೊತೆ ಸೇರಿಕೊಂಡು ಜನಾರ್ದನ್ ರೆಡ್ಡಿ ಕೂಡ ಚೀಟಿಂಗ್ ಮಾಡ್ತಿರೋ ಪ್ರಕರಣ ಸಂಬಂಧಪಟ್ಟ ಹಾಗೆ ಅಲಿಖಾನ್ ಮುಖಾಂತರ ಚೀಟಿಂಗ್ ಮಾಡಿರುವಂತದ್ದು ಎಲ್ಲದರ ಮಾಹಿತಿಯನ್ನು ಸಿಸಿಬಿ ಕಲೆ ಹಾಕಿರುವಂತದ್ದು ಕಳೆದ 1 ತಿಂಗಳಿಂದ ಜನಾರ್ದನ್ ರೆಡ್ಡಿಗೆ ಕೆಡ್ಡವನ್ನು ತೋಡಲಾಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಆಪರೇಷನ್ ಕಮಲಕ್ಕೆ ಜನಾರ್ದನ್ ರೆಡ್ಡಿ ಪರೋಕ್ಷವಾಗಿ ಕೈ ಹಾಕಿದ್ದಂಥದ್ದು. ಅದಕ್ಕೆ ತಿರುಗೇಟು ನೀಡಲು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಸಿಬಿಗೆ ಪರೋಕ್ಷವಾಗಿ ಜನಾರ್ದನ್ ರೆಡ್ಡಿ ಮೇಲೆ ಇರತಕ್ಕಂಥ ಅಕ್ರಮದ ಬೆನ್ನತ್ತುವಂತೆ ಸೂಚನೆಯನ್ನು ಕೊಟ್ಟಿದ್ರು. ಇದರ ಪರಿಣಾಮವಾಗಿ ಜನಾರ್ದನ್ ರೆಡ್ಡಿ ಬಗ್ಗೆ ಅಕ್ರಮದ ಬೆನ್ನತ್ತಿದ ಸಿಸಿಬಿ ಪೊಲೀಸ್ ಅಧಿಕಾರಿಗಳು ಇನ್ನೇನು ಸದ್ಯದಲ್ಲೇ ಅವರನ್ನ ಬಂಧಿಸಬೇಕನ್ನೋಷ್ಟರಲ್ಲಿ ಬಳ್ಳಾರಿ ಕರ್ನಾಟಕದಲ್ಲಿ ಉಪಚುನಾವಣೆ ಘೋಷಣೆ ಆಯಿತು. ಉಪಚುನಾವಣೆ ಘೋಷಣೆ ಆದ್ಮೇಲೆ ಬಳ್ಳಾರಿ ಬೈ ಎಲೆಕ್ಷನ್ ನಲ್ಲಿ ಅಂದ್ರೆ ಲೋಕಸಭಾ ಉಪಚುನಾವಣೆಯಲ್ಲಿ ರೆಡ್ಡಿ ಕೂಡ ಅಲ್ಲಿ ಎಂಟ್ರಿ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆ ಮುಖಾಂತರ ರಾಮುಲ್ಗೆ ನೆರವಾಗುವಂಥದ್ದು ಮತ್ತು ಆರ್ಥಿಕ ನೆರವು ನೀಡುವಂಥದ್ದು ಮತ್ತು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಿ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡ್ತಿದ್ರು. ಈ ಪ್ಲಾನ್ ಅನ್ನು ಅರಿತಂತ ಸಚಿವ ಡಿ.ಕೆ. ಶಿವಕುಮಾರ್ ಅವರು ಜನಾರ್ದನ್ ರೆಡ್ಡಿಗೆ ಅವರ ಆಪ್ತರ ಮುಖಾಂತರ ವಾರ್ನಿಂಗ್ ಅನ್ನು ಮಾಡಿಸಿದ್ರು. ಯಾವುದೇ ಕಾರಣಕ್ಕೂ ಬಳ್ಳಾರಿ ರಾಜಕಾರಣಕ್ಕೆ ಎಂಟ್ರಿ ಆಗಬಾರ್ದು. ಜೊತೆಗೆ ಪ್ರಮುಖವಾಗಿ ನೀವು ಒಂದು ವೇಳೆ ಎಂಟ್ರಿ ಆದ್ರೆ ನೀವು ಬಂಧನವಾಗ್ತೀರಾ, ಅರೆಸ್ಟ್ ಆಗ್ತೀರಾ, ಅರೆಸ್ಟ್ ಮಾಡಬೇಕಾದಂತ ಎಚ್ಚರಿಕೆಯನ್ನು ಕೊಟ್ಟರು. ಯಾವಾಗ ಡಿ.ಕೆ.ಶಿ ಎಚ್ಚರಿಕೆಯನ್ನು ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸಿದ್ರು, ಈ ವಾರ್ನಿಂಗ್ ಇಂದ ಭಯಭೀತರಾದಂತಹ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯ ಉಪಚುನಾವಣೆ ಅಂದ್ರೆ ಬೈ ಎಲೆಕ್ಷನ್ ಇರುವಂತೆ 3 ದಿನಗಳಿರುವಂತೆ ನಾಪತ್ತೆಯಾದ್ರು. ಆ ಮುಖಾಂತರ ರಾಮುಲ್ಗೆ ಯಾವುದೇ ರೀತಿ ಆರ್ಥಿಕ ನೆರವನ್ನು ಕೊಡಲಿಲ್ಲ. ಜೊತೆಗೆ ಇಡೀ ಜನಾರ್ದನ್ ರೆಡ್ಡಿಯ ಟೀಮ್ ಅನ್ನು ಕೂಡ ಸ್ವತಃ ಜನಾರ್ದನ್ ರೆಡ್ಡಿ ಅವರ ಅವಾಯ್ಡ್ ಅನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಬಳ್ಳಾರಿ ಉಪಚುನಾವಣೆಯಲ್ಲಿ ಯಾರು ಹೋಗಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟರು. ಇದರ ಪರಿಣಾಮ ಕಾಂಗ್ರೆಸ್ ಕೂಡ ಬಹಳಷ್ಟು ಅನುಕೂಲವಾಯಿತು. ಆ ಮುಖಾಂತರ ಇದು ಜನಾರ್ದನ್ ರೆಡ್ಡಿಗೆ ನಿಮಗೆ ಬಂಧಿಸ್ತೀವಿ ಮತ್ತು ಬಂಧನದ ಭೀತಿ ಇದೆ ಮತ್ತು ನೀವು ಉಪಚುನಾವಣೆಗೆ ಎಂಟ್ರಿ ಕೊಡಬೇಡಿ ಅಂತೇಳಿ ಡಿ.ಕೆ. ಶಿವಕುಮಾರ್ ವಾರ್ನಿಂಗ್ ಕೊಡುವ ಮುಖಾಂತರ ಉಪಚುನಾವಣೆಯಲ್ಲಿ ಕೂಡ ಜನಾರ್ದನ್ ರೆಡ್ಡಿಯ ಆಟಾಟೋಪ ನಡೆದಂತೆ ಮಾಡಿದ್ರು ಅಂತ ಹೇಳಲಾಗ್ತಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.